ಜಸ್ಟ್ 3 ಫೀಟ್ ದೂರದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಪ್ಲೇ ಮಾಡಿರೋದು 120 ಇಂಚಸ್ ಅಲ್ಲಿ, ಬಟ್ ನೀವು ಇನ್ನೂ ಇದನ್ನ ದೊಡ್ಡದಾಗಿ ಕೂಡ ಮಾಡ್ಕೋಬಹುದು. 3 ಫೀಟ್ ದೂರದಲ್ಲಿ ಇಟ್ಕೊಂಡ್ರು 150 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು. ಇದ್ರ ಡಿಫರೆನ್ಸ್ ಇರ್ಬೋದು ಅಂದ್ರೆ ಡೇ ಲೈಟ್ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಇನ್ನೊಂದೇನಪ್ಪ ಅಂದ್ರೆ ಇದರ ಅಡ್ವಾಂಟೇಜ್ ಶಾರ್ಟ್ ಥ್ರೋ ಡಿಸ್ಟೆನ್ಸ್ ಅಂತ ಹೇಳ್ತೀನಿ. ಅವಾಗಲೇ ಜಸ್ಟ್ 3 ಫೀಟ್ ನೀವು ದೂರದಲ್ಲಿ ಇಟ್ಕೊಂಡ್ರು ಸಾಕು. ವೆಲ್ಕಮ್ ಬ್ಯಾಕ್ ಟು ಗ್ಯಾಜೆಟ್ ವರ್ಡ್ ಕಾರ್ಡ್. ಇವತ್ತು ನಾನು ಬ್ರಾಂಡೆಡ್ ಪ್ರೊಜೆಕ್ಟರ್ಗಳನ್ನ ತಂದಿದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರು ಸರ್ ಬ್ರಾಂಡೆಡ್ ಪ್ರೊಜೆಕ್ಟರ್ನ ರಿವ್ಯೂ ಮಾಡಿ ಅಂತ. ಬಟ್ ಬ್ರಾಂಡೆಡ್ ಪ್ರೊಜೆಕ್ಟರ್ಗಳು ಹೈ ಬ್ರೈಟ್ನೆಸ್ ಒಳ್ಳೆ ಕ್ವಾಲಿಟಿ ಏನಾದ್ರು ನೀವು ತೊಗೊಳಕ್ಕೆ ಹೋದ್ರೆ ಹತ್ರ 1 ಲಕ್ಷ ರೂಪಾಯಿ ಪ್ರೈಸ್ ಇರುತ್ತೆ. ಬಟ್ ಅಷ್ಟೊಂದು ದುಡ್ಡು ಕೊಟ್ಟು ಯಾರು ಕೂಡ ತೊಗೊಳಕ್ಕಾಗಲ್ಲ ಕೆಲವೊಂದು ಜನಕ್ಕೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಬ್ರಾಂಡೆಡ್ ಪ್ರೊಜೆಕ್ಟರ್ಗಳು, ಅದರಲ್ಲೂ ಕೂಡ ರೀಫರ್ಬಿಶ್ಡ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂಥ ಕೆಲವೊಂದಷ್ಟು ಪ್ರೊಜೆಕ್ಟರ್ ಅಂತ ಇದ್ದೀನಿ. 80,000 1 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಇರುವಂಥದ್ದು. ಬಟ್ ಕೇವಲ ನಾನಿವತ್ತು ರೀಫರ್ಬಿಶ್ಡ್ ಅಲ್ಲಿ 15,000 20,000 25,000 30,000 ರೂಪಾಯಿವರೆಗೂ ಕೂಡ ಬ್ರ್ಯಾಂಡೆಡ್ ಪ್ರೊಜೆಕ್ಟರ್ಗಳನ್ನ ಸೇಲ್ ಕೂಡ ಮಾಡ್ತಾ ಇದ್ದೀವಿ. ಸೊ ಯಾರಿಗೆಲ್ಲ ಬ್ರ್ಯಾಂಡೆಡ್ ಪ್ರೊಜೆಕ್ಟ್ಗಳು ಕಡಿಮೆ ರೇಟಲ್ಲಿ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಹಾಗೆ ನನ್ನ ಕಡೆ ಇವತ್ತು ಸುಮಾರು ಜನ ಕೇಳ್ತಿದ್ರು ಸರ್ ನನಗೆ ಶಾರ್ಟ್ ಥ್ರೋ ಪ್ರೊಜೆಕ್ಟರ್ ಯಾವ್ದಾರು ಇದೆ ತೋರಿಸಿ, ಅದರಲ್ಲೂ ಕೂಡ ಬ್ರ್ಯಾಂಡೆಡ್ ಪ್ರೊಜೆಕ್ಟರ್ ಇರಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಇವತ್ತು ViewSonic ಆಗಿರುವಂಥದ್ದು, ಆಪ್ಟೋ ಆಗಿರ್ಬೋದು, ವಿವಿಟೆಕ್, ಡೆಲ್ಲು, ಎಪ್ಸಾನು ಈ ಥರದ ಕೆಲವೊಂದಷ್ಟು ಪ್ರೊಜೆಕ್ಟರ್ ಕೂಡ ನನ್ನ ಹತ್ರ ಇರುವಂಥದ್ದು. ಮೊದಲಿಗೆ ಇವತ್ತು ViewSonicನ DW600 ಅನ್ನೋ ಒಂದು ಮಾಡೆಲ್ನ ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಈ ಒಂದು ಮಾಡೆಲ್ಸಲ್ಲಿ ಶಾರ್ಟ್ ಥ್ರೋ ಡಿಸ್ಟೆನ್ಸ್ ಜಸ್ಟ್ 2 ಫೀಟ್ ಅಥವಾ 3 ಫೀಟ್ ದೂರದಲ್ಲಿ, ಅಂದರೆ ಗೋಡೆಯಿಂದ ಜಸ್ಟ್ 2 ಫೀಟ್ ಅಥವಾ 3 ಫೀಟ್ದಲ್ಲಿ ದೂರ ಇಟ್ಟರೆ ಸಾಕು, ನಿಮಗೆ 150 ಇಂಚಸ್ವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೊಂಡು ಥಿಯೇಟರ್ನ ನಿಮ್ಮ ಮನೆಯಲ್ಲಿ ಥರ ನೋಡ್ಕೊಳ್ಬೋದು. ಆ ಥರ ಒಂದು ಪ್ರಾಜೆಕ್ಟ್ನ ಇವತ್ತು ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ಹಾಗೆ ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗಾಗಿ ನಮ್ಮ ಮೇನ್ ಪ್ರಾಜೆಕ್ಟ್ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಇದೊಂದು ViewSonic ಬ್ರ್ಯಾಂಡ್ನ PS600W ಶಾರ್ಟ್ ಥ್ರೋ ಪ್ರಾಜೆಕ್ಟರ್ ನೋಡೋಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ. ಆಕ್ಚುಲಿ ಬ್ರ್ಯಾಂಡೆಡ್ ಪ್ರಾಜೆಕ್ಟರ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಬಿಲ್ಡ್ ಕ್ವಾಲಿಟಿ ಮಾತ್ರ ಸಖತ್ ಇದೆ. ಅಂದರೆ ಅಷ್ಟೇ ತೂಕ ಇದೆ ಗುರು, ಲಿಟ್ರಲಿ ಒಂದು 3 ರಿಂದ 3.5 kg ಅಷ್ಟು ತೂಕ ಬರುತ್ತೆ ಈ ಒಂದು ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಸೊ ಇದು ರಿನ್ಯೂಡ್ ಪ್ರಾಜೆಕ್ಟ್ ಅಂತ ಅನ್ಸೋದೇ ಇಲ್ಲ, ಅಷ್ಟೊಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿರುವಂಥದ್ದು. ಅಂದರೆ ರಿನ್ಯೂಡ್ ಅಂತಂದ್ರೆ ಆಲ್ರೆಡಿ ಒಂದು 5-6 ತಿಂಗಳು ಯೂಸ್ ಮಾಡಿರುವಂಥ ಒಂದು ಪ್ರಾಜೆಕ್ಟರ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನೀವು ತೊಗೊಂಡಾದ್ಮೇಲೂ ಕೂಡ ನಿಮಗೆ ವಿತ್ ವಾರಂಟಿ ಕೂಡ ಇರುತ್ತೆ. 3 ಮಂತ್ಸ್ಗಳಂದ್ರೆ 3 ತಿಂಗಳ ವಾರಂಟಿ ಕೂಡ ಇದರ ಜೊತೆಗೆ ನಿಮಗೆ ಬರುತ್ತೆ. ಸೊ 3 ಮಂತ್ಸ್ ಮಾತ್ರ ಬರುತ್ತೆ ಅಂತಲ್ಲ, ನೀವು ಒಂದು 2 ವರ್ಷ 3 ವರ್ಷ ಯೂಸ್ ಮಾಡ್ತೀರಾ, ನಂತರ ಏನಾದರೂ ಪ್ರಾಬ್ಲಮ್ಸ್ ಆದರೂ ಕೂಡ ನಿಮಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಇದರಲ್ಲಿ ಸರ್ವಿಸ್ ಕೂಡ ಇರುತ್ತೆ. ಅಂದರೆ ನೀವು ಹೊಸದೇನಾದ್ರು ತೊಗೊಳಕ್ಕೆ ಹೋಗ್ತೀನಿ ಅಂತಂದರೆ 82,000 ರೂಪಾಯಿ ಇದೆ. ಈ ಬ್ರ್ಯಾಂಡೆಡ್ ಪ್ರೊಜೆಕ್ಟರ್ಗಳು ಮತ್ತು ಅದು ಒಳ್ಳೆ ಕ್ವಾಲಿಟಿ ಶಾರ್ಟ್ ಥ್ರೋ ಡಿಸ್ಟೆನ್ಸ್ ಅಂತ ತೊಗೊಳಕ್ಕೆ ಹೋಗ್ತೀನಿ ಅಂದರೆ 80 ರಿಂದ 1 ಲಕ್ಷ 1.5 ಲಕ್ಷ ರೂಪಾಯಿ ಪ್ರೈಸ್ ಇರುತ್ತೆ. ಬಟ್ ಎಲ್ಲರೂ ಕೂಡ ತೊಗೊಳಕ್ಕಾಗಲ್ಲ. ಅವಾಗ ಈ ಒಂದು ರಿನ್ಯೂಡ್ ಪ್ರೊಜೆಕ್ಟರ್ ತೊಗೊಂಡ್ರೆ ನಿಮಗೆ ಹತ್ರ 80% ಡಿಸ್ಕೌಂಟ್ ಆಗಿ ಒಂದು 20,000 25,000 ರೂಪಾಯಿಗೆ ಈ ಒಂದು ಪ್ರೊಜೆಕ್ಟರ್ ಸಿಕ್ಬಿಡುತ್ತೆ. ವಿತ್ ವಾರಂಟಿ ಕೂಡ ಸಿಗುತ್ತೆ. ಇದೇನೋ ಯೂಸ್ ಆ್ಯಂಡ್ ಥ್ರೋ ಪ್ರೊಜೆಕ್ಟರ್ ಅಲ್ಲ, ಅಂದರೆ ಏನೇ ಪ್ರಾಬ್ಲಮ್ಸ್ ಆದರೂ ರೆಡಿ ಮಾಡಿಸ್ಕೊಳ್ಳುವಂಥ ಒಂದು ಪ್ರೊಜೆಕ್ಟರ್ ಆಗಿರುವಂಥದ್ದು. ಸೊ ಹಾಗೆ ಗಮನಿಸಬಹುದು, ಇನ್ನು ನೋಡೋಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಮೊದಲನೇದಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆ ಬಂದರೆ ಈ ViewSonic ಬ್ರ್ಯಾಂಡ್ನ ಒಂದು ಲೋಗೋ ಕೂಡ ಕಾಣಿಸುತ್ತೆ. ಹಾಗೆ ಕೆಲವೊಂದಷ್ಟು ಡೆಡಿಕೇಟೆಡ್ ಬಟನ್ ಸಹ ಇದೆ. ಅಂದರೆ ಈ ನಿಮ್ಮ ಒಂದು ರಿಮೋಟ್ ಏನಾದರೂ ಮಿಸ್ ಆದರೂ ಕೂಡ ನೀವು ಯಾವುದೇ ಥರ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಎಲ್ಲಿಂದನೂ ಕೂಡ ಇದನ್ನ ಪ್ರೊಜೆಕ್ಟ್ ಕೂಡ ಮಾಡ್ಬೋದು. ಮೊದಲಿಗೆ ಆಫ್ ಆ್ಯಂಡ್ ಆನ್ ಬಟನ್ ಸಹ ಇದೆ, ಮೆನು ಎಕ್ಸಿಟ್ ಇದೆ. ಹಾಗೆ ನಿಮಗೆ ನೋಡ್ಬೋದು ಸೋರ್ಸ್ ಆಪ್ಷನ್ ಅಂತಂದರೆ ನೀವೇನಾದ್ರು DTH ಕನೆಕ್ಷನ್ ಮಾಡಿದ್ರೆ, ಪೆನ್ ಡ್ರೈವ್ ಹಾಕಿದ್ರೆ ಯಾವ ರೀತಿ ಇಟ್ಕೊಳ್ತೀರಾ ಈ ಒಂದು ಬಟನಿಂದ ಇಟ್ಕೋಬಹುದು. ಹಾಗೆ ಇಲ್ಲಿ ನೀವು ನೋಡ್ಬೋದು ಕೀ ಸ್ಟೋನ್ ಕರೆಕ್ಷನ್ಗೋಸ್ಕರ 4 ಬಟನ್ ಸಹ ಇದೆ. ಅಂದರೆ ನಿಮ್ಮ ಒಂದು ಗೋಡೆಗೆ ಯಾವ ರೀತಿ ಅಡ್ಜಸ್ಟ್ ಆಗಬೇಕಲ್ಲ ಒಂದು ಸ್ಕ್ರೀನ್, ಆ ಥರ ನೀವು ಇಲ್ಲಿಂದನೇ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಮೊದಲೇ ಎಂಟರ್ ಬಟನ್ ಸಹ ಇದೆ. ಹಾಗೆ ಕಲರ್ ಏನಾದರೂ ನಿಮಗೆ ಡಿಫ್ರೆಂಟ್ ವೇರಿಯಂಟ್ ಬೇಕು ಅಂದರೆ ಕಲರ್ ಕೂಡ ಮೂಡನ್ನ ಚೇಂಜ್ ಕೂಡ ಮಾಡ್ಕೋಬಹುದು. ನೀವೇನಾದರೂ ಈ ಒಂದು ಪ್ರಾಜೆಕ್ಟ್ನ ಆನ್ ಆಗಿರುವಂಥ ಒಂದು ಸಿಗ್ನಲ್ ಬೇಕು ಅಂದರೆ ಇಲ್ಲಿ ನಿಮಗೆ ಇಂಡಿಕೇಟರ್ ಸಹ ಇಲ್ಲಿ ಕಾಣಿಸುವಂಥದ್ದು. ಸೊ ನಾವು ಅದು ಬಿಟ್ಟರೆ ಇದರ ಕೆಲವೊಂದಷ್ಟು ಫೋರ್ಸ್ಗಳ ಬಗ್ಗೆ ಮಾತಾಡಿದ್ರೆ ಫೋರ್ಸ್ಗಳಂತೂ ತುಂಬಾ ಇದೆ ಅಂತ ಹೇಳ್ಬೋದು. 2 VGA ಫೋರ್ಸ್ ಇದೆ. ಇಲ್ಲಿಂದ ನೀವು ನಿಮ್ಮ ಲ್ಯಾಪ್ಟಾಪ್ ಕೂಡ ಕನೆಕ್ಷನ್ ಮಾಡ್ಕೋಬಹುದು, ಹಾಗೆ PC ಕೂಡ ಕನೆಕ್ಷನ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಗಮನಿಸಿದ್ರೆ ಇದರಲ್ಲಿ 2 HDMI ಫೋರ್ಸ್ ಕೂಡ ಇದೆ. ನಿಮ್ಮ TV ಕೂಡ ಕನೆಕ್ಷನ್ ಮಾಡ್ಕೋಬಹುದು, ಹಾಗೆ ಲ್ಯಾಪ್ಟಾಪ್ ಕೂಡ ಕನೆಕ್ಷನ್ ಮಾಡ್ಕೋಬಹುದು. ಸೊ HDMI ಇಂದ ಕನೆಕ್ಟ್ ಆಗುವಂಥ ಎಲ್ಲ ಡಿವೈಸಸ್ಗಳನ್ನು ಕೂಡ ನೀವು ಇದರಿಂದ ಕನೆಕ್ಟ್ ಕೂಡ ಮಾಡ್ಕೋಬಹುದು. ಹಾಗೆ ನಿಮ್ಮ ಹತ್ರ ಪೆನ್ ಡ್ರೈವ್ ಏನಾದ್ರು ಇದ್ದರೆ ಡೈರೆಕ್ಟ್ ಆಗಿ ಇದರಲ್ಲಿ USB ಹಾಕೊಂಡು ಕೂಡ ದೊಡ್ಡದಾಗಿರುವಂಥ ಒಂದು ಫಿಲಿಮ್ಸ್ ಕೂಡ ನೋಡ್ಕೋಬಹುದು. ಸೊ ಅದು ಬಿಟ್ಟರೆ ಒಂದು ಆಡಿಯೋ ಏನೇನೋ ನೀವು ಇದಕ್ಕೆ ಸೌಂಡ್ ಬಾಕ್ಸ್ಗಳೇನೋ ಕನೆಕ್ಟ್ ಮಾಡ್ತೀನಿ ಅಂದರೆ ಆಡಿಯೋ ಒಂದು ಫೋರ್ಸ್ ಸಹ ಇಲ್ಲಿರುವಂಥದ್ದು. ಇದರಿಂದನೂ ಕೂಡ ನೀವು ಇದನ್ನ ಕನೆಕ್ಷನ್ ಮಾಡ್ಕೋಬಹುದು. ಅದಿಲ್ಲ ಅಂತಂದರೆ ನಿಮಗೆ ಒಂದು RJ45 ಕೇಬಲ್ ಸಹ ಪೋರ್ಟ್ ಸಹ ಇಲ್ಲಿದೆ. ನೀವು ಇಂಟರ್ನೆಟ್ ಡೈರೆಕ್ಟ್ ಕೇಬಲ್ ಕೂಡ ಹಾಕೊಂಡು ಕೂಡ ಇದರಲ್ಲಿ ಇಂಟರ್ನೆಟ್ ಕೂಡ ಯೂಸ್ ಕೂಡ ಮಾಡ್ಕೋಬಹುದು. ಒಂದು ವಿಡಿಯೋ ಫೋರ್ಸ್ ಕೂಡ ಇದೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇದನ್ನ ಪವರ್ ಕನೆಕ್ಟ್ ಮಾಡೋಕ್ಕೆ ಒಂದು ಸಾಕೆಟ್ ಕೂಡ ಇಲ್ಲಿ ಕಾಣಿಸುತ್ತೆ. ಸೊ ಇನ್ನು ಇದರ ಲೆನ್ಸ್ ಬಗ್ಗೆ ಮಾತಾಡಿದರೆ ಲೆನ್ಸ್ ನೋಡೋಕ್ಕೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಇದೊಂದು ಹೆವಿ ಕ್ವಾಲಿಟಿಯ ಲೆನ್ಸ್ ಅಂತ ಹೇಳ್ಬೋದು. ರಿನ್ಯೂಡ್ ಆದರೂ ಕೂಡ ಇದರಲ್ಲಿ ಕಂಪ್ಲೀಟ್ ಆಗಿ ಹೊಸ ಒಂದು ಲ್ಯಾಂಪ್ ಅವರ್ಸ್ನ ನೀಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಈ ಒಂದು ಲ್ಯಾಂಪ್ ಅವರ್ಸ್ ಬಂದ್ಬಿಟ್ಟು ಎಕೋ ಮೋಡಲ್ಲಿ ಏನಾದರೂ ನೀವು ನೋಡ್ತೀರಾ ಅಂದರೆ 8,000 ಅವರ್ಸ್ ಬರುತ್ತೆ ನಿಮಗೆ. ಅಂದರೆ 8,000 ತಾಸು ಬರುತ್ತೆ ಲಿಟ್ರಲಿ. ಒಂದು ಡೈಲಿ ಒಂದು 3 ರಿಂದ 4 ಅವರ್ ನೀವು ಡೈಲಿ ನೋಡ್ತೀನಿ ಅಂದರೂ ಕೂಡ ನಿಮಗೆ
ಪ್ರಾಬಬ್ಲಿ ಒಂದು 6-7 ವರ್ಷಗಳ ಕಾಲ ಅಷ್ಟು ನಿಮಗೆ ಲ್ಯಾಂಪ್ ಅವರ್ಸ್ ಬರುತ್ತೆ. ಇದಾದ ನಂತರ ನೀವು ಮತ್ತೆ ಚೇಂಜ್ ಮಾಡ್ಕೋಬಹುದು. ಕೇವಲ 2-2.5 ಸಾವಿರ ರೂಪಾಯಿಗೆ ಮತ್ತೆ ಲ್ಯಾಂಪ್ ಚೇಂಜ್ ಮಾಡಿಕೊಂಡು ಮತ್ತೆ ಒಂದು 6-7 ವರ್ಷ ಕೂಡ ನೀವು ಇದನ್ನ ಕಂಪ್ಲೀಟ್ ಆಗಿ ಯೂಸ್ ಕೂಡ ಮಾಡ್ಕೋಬಹುದು. ಸೊ ಇನ್ನು ಇದರ ಲೂಮಿನಸ್ ವಿಚಾರಕ್ಕೆ ಬರೋದಾದ್ರೆ 3800 ಆನ್ಸಿ ಲೂಮಿನಸ್ನ ಹೊಂದಿರುವಂಥ ಒಂದು ಪ್ರೊಜೆಕ್ಟ್ರು, ಸಖತ್ತಾಗಿರುವಂಥ ಒಂದು ಬ್ರೈಟ್ನೆಸ್ ಕೂಡ ಬರುತ್ತೆ. ಅಂತಂದರೆ ಒಂದು 9 ವ್ಯಾಟು 12 ವ್ಯಾಟು ಬಲ್ಬ್ ನೀವು ಆನ್ ಮಾಡಿದ್ರು ಕೂಡ ನಿಮಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗಲ್ಲ. ಆ ಥರ ಒಂದು ಪಿಕ್ಚರ್ ಕ್ವಾಲಿಟಿನ ಇದು ನಿಮಗೆ ಕೊಡುತ್ತೆ. ಒಂದು ಹೆವಿ ಬ್ರೈಟ್ನೆಸ್ ಇರುವಂಥ ಪ್ರೊಜೆಕ್ಟರು. ಇನ್ನೊಂದೇನಪ್ಪ ಅಂದರೆ ಈ ಒಂದು ಪ್ರಾಜೆಕ್ಟ್ನ ನಾನು ರೆಕಮೆಂಡ್ ಮಾಡೋದು ಬಿಸ್ನೆಸ್ ಪರ್ಪಸ್ಗೆ, ಕೂಲ್ ಪರ್ಪಸ್ಗೆ ಮತ್ತು ಒಂದು ಸಿನಿಮಾ ಪರ್ಪಸ್ಗೆ ನೀವು ಮನೆಗೆಲ್ಲ ಏನಾದ್ರು ತೊಗೊಳ್ತೀನಿ ಅಂತಂದರೆ ಸಖತ್ತಾಗಿದೆ. ಇನ್ನೊಂದೇನಪ್ಪ ಅಂದರೆ ಇದು ಯಾರಿಗೆಲ್ಲ ಅಡ್ವಾಂಟೇಜ್ ಆಪ್ಷನ್ ಅಂತಂದರೆ ಕಡಿಮೆ ಜಾಗ ಇರುತ್ತೆ, ದೊಡ್ಡದೊಂದು ಸ್ಕ್ರೀನ್ ಇರುತ್ತೆ, ಬಟ್ ವಿಡ್ತ್ ಕಡಿಮೆ ಇರುತ್ತೆ. ಅಂದರೆ ಗೋಡೆಗೂ ಈ ಪ್ರೊಜೆಕ್ಟ್ರಿಗೂ ತುಂಬಾ ವಿಡ್ತ್ ಕಡಿಮೆ ಇದ್ದಾಗ ಈ ಪ್ರೊಜೆಕ್ಟರ್ ತೊಗೊಂಡ್ರೆ ಸಖತ್ ಒಂದು ಒಳ್ಳೆ ಆಪ್ಷನು. ಯಾಕಂದರೆ ಇದು ಶಾರ್ಟ್ ಥ್ರೂ ಪ್ರೊಜೆಕ್ಟರ್. ಜಸ್ಟ್ ಗೋಡೆಯಿಂದ ಒಂದು 2-3 ಫೀಟ್ ದೂರದಲ್ಲಿ ಇಟ್ಟರು ಕೂಡ ನಿಮಗೆ 150 ಇಂಚಸ್ಸಲ್ಲಿ ಒಣಗೂರು ಬರುತ್ತೆ ಗುರು. ಲಿಟ್ರಲಿ ಬೆಂಕಿ ಆಪ್ಷನ್ನು. ಇದು ಮ್ಯಾಕ್ಸಿಮಮ್ ನಿಮಗೆ 300 ಇಂಚಸ್ವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬೋದು. ಬಟ್ ಕ್ವಾಲಿಟಿ ಇಂಚಸ್ ಏನಾದ್ರು ಬಂದರೆ ನಿಮಗೆ ಒಂದು 200-250 ಇಂಚಸ್ಸಲ್ಲೂ ನೋಡ್ತೀನಿ ಅಂತಂದ್ರೂ ಕೂಡ ಒಂದು ಒಳ್ಳೆ ಕ್ಲಾರಿಟಿನ ಈ ಒಂದು ಪ್ರಾಜೆಕ್ಟ್ ನೀಡುತ್ತೆ ಅಂತಲೇ ಹೇಳ್ಬೋದು. ಪ್ರಾಜೆಕ್ಟ್ನ ಫೋಕಸ್ ಅಡ್ಜಸ್ಟ್ಮೆಂಟ್ ನಿಮಗೆ ಇಲ್ಲಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಬೋದು, ಇಲ್ಲಿ ಫೋಕಸ್ ಅಡ್ಜಸ್ಟ್ಮೆಂಟ್ ಕಾಣಿಸುತ್ತೆ. ಅಂದರೆ ಈ ಒಂದು ಪ್ರಾಜೆಕ್ಟ್ನ ನೀವು ಪ್ರೊಜೆಕ್ಟ್ ಮಾಡಿದಾಗ ನಿಮಗೆ ಯಾವ ಥರ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿನ ಇಲ್ಲಿ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ನಿಮ್ಗೆ ಯಾವ ಥರ ಕ್ವಾಲಿಟಿ ಬೇಕೋ ಇಲ್ಲಿಂದನೂ ಕೂಡ ನೀವು ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಪ್ರೊಜೆಕ್ಟರ್ 3500 ಆನ್ಸಿ ಲೂಮಿನಸ್ನ ಹೊಂದಿರುವಂಥದ್ದು. ಹಾಗೆ 20,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಇರುವಂಥದ್ದು. ಲಿಟ್ರಲಿ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು. 3500 ಆನ್ಸಿ ಲೂಮಿನನ್ಸು ಪ್ಲಸ್ 20,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಇರೋದ್ರಿಂದ ಬ್ಲರ್ ಫ್ರೀ ಎಕ್ಸ್ಪೀರಿಯನ್ಸ್ ಮತ್ತು ಪಿಕ್ಚರ್ ಕ್ವಾಲಿಟಿ ಮಾತ್ರ ಸಖತ್ ಒಂದು ವಿಷನ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ DLP ಲಿಂಕ್ 3D ಕೂಡ ಸಪೋರ್ಟ್ ಮಾಡುತ್ತೆ. ಅಂತಂದ್ರೆ ನೀವು ಒಂದು 3D ಫಿಲ್ಮ್ ಹಾಕೊಂಡು ಗ್ಲಾಸ್ ಹಾಕೊಂಡು ನೋಡಿದ್ರೆ ಎಕ್ಸಾಕ್ಟ್ 3D ಫಿಲ್ಮ್ನೇ ನಿಮಗೆ ಕಾಣಿಸುತ್ತೆ. ಸುಮಾರು ಜನ ಕೇಳ್ತಿರ್ತಾರೆ, ಸರ್ ನಮಗೆ 3D ಪ್ರೊಜೆಕ್ಟರ್ಗಳನ್ನು ಇದ್ರೆ ಹೇಳಿ ಅಂತ. ಸೊ ಈ ಒಂದು ಪ್ರೊಜೆಕ್ಟರ್ ನಿಮಗೆ 100% 3D ಅಲ್ಲಿ ವರ್ಕ್ ಆಗುವಂಥ ಒಂದು ಪ್ರೊಜೆಕ್ಟರ್ ಅಂತಾನೆ ಹೇಳ್ಬೋದು. ಇದು ಪ್ರೊಜೆಕ್ಟರ್ ಏನಾದರೂ ಸೀಲಿಂಗ್ ಮೌಂಟ್ ಮಾಡ್ಕೊಳ್ತೀನಿ ಅಂದರೆ ಸೀಲಿಂಗ್ ಮೌಂಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ನಿಮಗೆ ಆಪ್ಷನ್ಸ್ ಕೂಡ ಇದೆ. ಇಲ್ಲಿ ಗಮನಿಸಬಹುದು, ಇಲ್ಲಿಂದ ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಅಥವಾ ಸ್ಕೂಲಲ್ಲಿ ಬಿಸ್ನೆಸ್ ಪರ್ಪಸ್ ಏನಾದರೂ ನೀವು ಫಿಕ್ಸೆಡ್ ಏನಾದರೂ ಇದನ್ನ ಸೀಲಿಂಗ್ ಮೌಂಟ್ ಮಾಡ್ಕೊಳ್ತೀನಿ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಆಪ್ಷನ್ಸ್ ಕೂಡ ಇದೆ. ಇಲ್ಲ ನೀವು ಮೂವ್ಮೆಂಟ್ ಮಾಡ್ತೀನಿ ಸರ್, ನಾವು ಬಿಸ್ನೆಸ್ ಪರ್ಪಸ್ಗೆ ಏನಾದ್ರು ಬಳಸ್ತೀನಿ ಅಂತಂದರೆ ಇಲ್ಲಿ ಗಮನಿಸಬಹುದು. ಸೊ ಟ್ರೈಫೋರ್ಡ್ ಅಡ್ಜಸ್ಟ್ಮೆಂಟ್ಗೆ ನಿಮಗೆ ಟ್ರೈಫೋರ್ಡ್ ಹಾಕುವಂಥ ಒಂದು ವ್ಯವಸ್ಥೆ ಕೂಡ ಇದರಲ್ಲಿ ಇರುವಂಥದ್ದು. ಇನ್ನು ಇದರ ಪಿಕ್ಚರ್ ಕ್ವಾಲಿಟಿಯ ವಿಷಯಕ್ಕೆ ಬರೋದಾದ್ರೆ 1080 ನೇಟಿವ್ ರೆಸಲ್ಯೂಷನ್ ಹೊಂದಿದ್ರು ಕೂಡ 4K ವರ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಒಂಥರ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು. ಹಾಗೆ 1.01 ನಿಮಗೆ ಬಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಗುರು. ಲಿಟ್ರಲಿ ಬೆಂಕಿ ಒಂದು ಆಪ್ಷನ್ ಅಂತ ಹೇಳ್ಬೋದು. ಅಂದರೆ ಒಂದು ನ್ಯಾಚುರಲ್ ಕಲರ್ನ ಒಂದು ವಿಡಿಯೋನ ನಿಮಗೆ ಪ್ರೊಡ್ಯೂಸ್ ಕೂಡ ಮಾಡುತ್ತೆ. ಅಷ್ಟೇ ಅಲ್ಲ, ಕಂಪ್ಲೀಟ್ಲಿ 4K ಅಲ್ಲಿ ನಿಮಗೆ ಕಂಟೆಂಟ್ ಅಲ್ಲಿ ಪ್ಲೇ ಆಗುವಂಥದ್ದು. ಇದರ ಪ್ರೈಸ್ ಬಗ್ಗೆ ನೋಡೋದಾದ್ರೆ ಇದೇನಾದ್ರು ಹೊಸದು ನೀವು ಏನಾದ್ರು ತಗೊಳ್ತೀನಿ ಅಂತಂದ್ರೆ ಬಾಕ್ಸ್ ಕ್ವಾಲಿಟಿ ಏನಾದ್ರು ಬಾಕ್ಸ್ ಪೀಸ್ ಏನಾದ್ರು ತಗೊಳ್ತೀನಿ ಅಂತಂದ್ರೆ 82,000 ರೂಪಾಯಿಂದ 90,000 ರೂಪಾಯಿವರೆಗೂ ನಿಮ್ಗೆ ಇದು ಪ್ರೈಸ್ ಇರುತ್ತೆ. ಬಟ್ ನೀವೇನಾದರೂ ಒಂದು ಇಲ್ಲ ನನಗೆ ಕಡಿಮೆ ಅಮೌಂಟಲ್ಲೇ ಬೇಕು ಅನ್ನೋದಿದ್ರೆ ಈ ಒಂದು ರಿನ್ಯೂಡ್ ಪ್ರಾಜೆಕ್ಟ್ನ ತಗೊಳ್ಬೋದು. ವಿತ್ ವಾರಂಟಿ ಸಿಗುತ್ತೆ. ನಿಮಗೆ ಏನೇ ಪ್ರಾಬ್ಲಮ್ಸ್ ಆದರೂ ಸರ್ವಿಸ್ ಕೂಡ ಇರುತ್ತೆ. ಕೇವಲ 24,000 ರೂಪಾಯಿಗೆ ಸಿಗುತ್ತೆ. 3 ತಿಂಗಳ ಕಾಲ ವಾರಂಟಿ ಕೂಡ ಸಿಗುತ್ತೆ. ಇನ್ನೊಂದೇನಪ್ಪ ಅಂದರೆ ಇದರ ಲ್ಯಾಂಪ್ ಅವರ್ಸ್ ಬಂದ್ಬಿಟ್ಟು ನಿಮಗೆ 5,000 ಅವರ್ಸ್. ನೀವು ನಾರ್ಮಲ್ ಕ್ವಾಲಿಟಿಯಲ್ಲಿ ನೋಡಿದ್ರೆ 5,000 ಅವರ್ಸು. ಎಕೋ ಮೋಡಲ್ಲಿ ನೋಡ್ತೀನಿ ಅಂದರೆ 8,000 ಅವರ್ಸ್ವರೆಗೂ ಬರುತ್ತೆ. ಲಿಟ್ರಲಿ ಡೈಲಿ ಒಂದು 3-4 ಅವರ್ ನೀವು ಯೂಸ್ ಮಾಡಿದ್ರು ಕೂಡ ಅಫ್ಟು ಇದು ಒಂದು 5-6 ವರ್ಷ ಕೂಡ ಯೂಸ್ ಕೂಡ ಮಾಡ್ಕೋಬಹುದು. ಅದಾದ ನಂತರ ಈ ಒಂದು ಲ್ಯಾಂಪ್ನ ನೀವು ಚೇಂಜ್ ಕೂಡ ಮಾಡ್ಕೋಬಹುದು. ಕೇವಲ 2-2.5 ರೂಪಾಯಿಗೆ ಮತ್ತೆ ಹೊಸ ಒಂದು ಲ್ಯಾಂಪ್ ಹಾಕೊಂಡು ಮತ್ತೆ ಒಂದು 6 ವರ್ಷದವರೆಗೂ ಕೂಡ ನೀವು ಇದನ್ನ ಯೂಸ್ ಕೂಡ ಮಾಡ್ಕೋಬಹುದು. ಇನ್ನೊಂದರ ಪ್ರೈಸು ನಿಮಗೆ ಹತ್ತಿರ 82,000 ರೂಪಾಯಿಂದ 90,000 ರೂಪಾಯಿ ಪ್ರೈಸ್ ಇರುತ್ತೆ ಹೊಸ ತಗೊಳಕ್ ಹೋದ್ರೆ. ಅದೇ ನೀವು ಏನಾದರೂ ನ್ಯೂ ಪ್ರೊಜೆಕ್ಟರ್ ತಗೊಳಕ್ ಹೋದ್ರೆ ಇದು ನಮ್ಮ ಕಡೆಯಿಂದ ಕೇವಲ 24,000 ರೂಪಾಯಿಗೆ ನಿಮಗೆ ಈ ಪ್ರೊಜೆಕ್ಟರ್ ಸಿಗುವಂಥದ್ದು. ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಇದನ್ನ ಇವಾಗ ಪ್ರಾಕ್ಟಿಕಲ್ ಆಗಿ ಇದು ಯಾವ ತರ ಒಂದು ಪಿಕ್ಚರ್ ಕ್ವಾಲಿಟಿ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಪ್ರಾಜೆಕ್ಟ್ ನ ಪ್ರಾಕ್ಟಿಕಲ್ ಆಗಿ ತೋರಿಸೋಕ್ಕೋಸ್ಕರ ಜಸ್ಟ್ ನೋಡ್ಕೋಬಹುದು. ಜಸ್ಟ್ 3 ಫೀಟ್ ಇಟ್ಕೊಂಡ್ರೆ ಅದೇ ನೀವು 4 ಫೀಟ್ 5 ಫೀಟ್ ಇಟ್ಕೊಂಡ್ರೆ 200 ಪ್ಲಸ್ 300 ಅಪ್ ಟು 300 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ಕೂಡ ನೋಡ್ಕೋಬಹುದು. ನಾನು ಜಸ್ಟ್ 3 ಫೀಟ್ ದೂರದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಪ್ಲೇ ಮಾಡಿರೋದು 120 ಇಂಚಸ್ ಅಲ್ಲಿ. ಬಟ್ ನೀವು ಇನ್ನೂ ಇದನ್ನ ದೊಡ್ಡದಾಗಿ ಕೂಡ ಮಾಡ್ಕೋಬಹುದು. 3 ಫೀಟ್ ದೂರದಲ್ಲಿ ಇಟ್ಕೊಂಡ್ರು 150 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು. ಇದ್ರ ಗಮನಿಸಬಹುದು ಯಾವುದರ ಒಂದು ಕ್ವಾಲಿಟಿ ಇದೆ ಅಂತ ನೀವು ಇಲ್ಲಿ ಗಮನಿಸಬಹುದು. ಇದರಲ್ಲಿ 3800 ಆನ್ಸಿ ಲೂಮಿನನ್ಸ್ ಇರೋದ್ರಿಂದ ಬ್ರೈಟೆಸ್ಟ್ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನೀವು ಡೇ ಲೈಟ್ ಪ್ರೊಜೆಕ್ಟ್ ಅಂತ ಕರಿಬಹುದು. ಜಸ್ಟ್ ಒಂದು 9 ವ್ಯಾಟೋ ಅಥವಾ 12 ವ್ಯಾಟೋ ಬಲ್ಬ್ ಆನ್ ಮಾಡಿದ್ರು ಕೂಡ ನಿಮಗೆ ಒಂದು ಸಖತ್ತಾಗಿರುವಂಥ ಒಂದು ಬಿಲ್ಡ್ ಅಂದರೆ ಒಂದು ಪಿಕ್ಚರ್ ಕ್ವಾಲಿಟಿನ ಇದು ನಿಮಗೆ ಪ್ರೊಡ್ಯೂಸ್ ಕೂಡ ಮಾಡುತ್ತೆ. ಸೊ ಗಮನಿಸಬಹುದು, ನಾನು ಇವಾಗ ಈ ಒಂದು ಪ್ರಾಜೆಕ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಒಂದು ಸೆಟ್ ಮಾಡ್ಕೊಂಡಿದ್ದೀನಿ ಅಂತ. ಇಲ್ಲಿ ಗಮನಿಸಬಹುದು, ಮೇಲ್ಗಡೆ ಬಂದರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಹಾಗೆ ಇಲ್ಲಿ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು, ನೀವು ಇಲ್ಲಿ
ಕ್ವಾಲಿಟಿನ ಈ ಥರ ಬ್ಲರ್ ಇದ್ರೆ ನೀವು ಅದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು, ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಲಿಟಿನೇ. ಹಾಗೆ ಇಲ್ಲಿ ಗಮನಿಸಿದ್ರೆ ನಾನೊಂದು ಪವರ್ ಕೇಬಲ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು DTH ಏನಾದರೂ ನಿಮ್ಮ ಮನೆಯಲ್ಲಿ ಏನಾದರೂ ಸನ್ ಡೈರೆಕ್ಟು ಅಥವಾ DTH ಯಾವುದೇ ಕನೆಕ್ಷನ್ ಇದ್ರೂ ಕೂಡ ಒಂದು HDMI ಮೂಲಕ ನೀವು ಇದರ ಕನೆಕ್ಟ್ ಕೂಡ ಮಾಡ್ಕೋಬಹುದು. ಹಾಗೆ ಇನ್ನು ಇಲ್ಲಿ ಗಮನಿಸ್ಬೋದು ಇದರ ಕೀ ಸ್ಟೋನ್ಸ್ ಕೂಡ ಇರುವಂಥದ್ದು. ಸೊ ಅಂದರೆ ನಿಮಗೆ ಯಾವ ರೀತಿ ಬೇಕೋ ಆ ಥರ ಕೀ ಸ್ಟೋನ್ ಮಾಡ್ಕೋಬೋದು. ಅಂದರೆ ನಿಮ್ಮ ಗೋಡೆಗೆ ತಕ್ಕಂತೆ ನೀವು ಈ ಥರ ನಿಮಗೆ ಯಾವ ರೀತಿ ಬೇಕೋ ಆ ಥರ ಇದನ್ನ ನೀವು ಇಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಬೋದು ನಿಮ್ಮ ಕಾರ್ನರ್ ಕರೆಕ್ಷನ್ಸ್ ಆಗಿರಲಿ, ನಿಮಗೆ ಯಾವ ಥರ ಒಂದು ಬ್ಯಾಲೆನ್ಸ್ ರೀತಿಯಾಗಿ ಒಂದು ಸ್ಕ್ರೀನ್ ಬೇಕೋ ಆ ಥರ ನೀವು ಇಲ್ಲಿ ಸೆಟ್ ಕೂಡ ಮಾಡ್ಕೋಬಹುದು. ಇನ್ನು ಈ ಒಂದು ಪ್ರಾಜೆಕ್ಟ್ನ ಪಿಕ್ಚರ್ ಕ್ವಾಲಿಟಿ ವಿಷಯಕ್ಕೆ ಬರೋದು, ನಾನೊಂದು ಯೂಟ್ಯೂಬಲ್ಲಿ ಇವಾಗ ಪಿಕ್ಚರ್ ಕ್ವಾಲಿಟಿಗೋಸ್ಕರ ಇದರೊಂದು ವಿಡಿಯೋನ ಕೂಡ ಪ್ಲೇ ಮಾಡಿದ್ದೀನಿ. ಯಾವ ಥರ ಒಂದು ಕ್ವಾಲಿಟಿ ಬರುತ್ತೆ ಅಂತ ನೀವೇ ನೋಡಬಹುದು. 3800 ANSI ಲೂಮಿನೆನ್ಸ್ ಇರುವಂಥದ್ದು, ಅಂದರೆ ಡೇ ಲೈಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇನ್ನೊಂದೇನಪ್ಪ ಅಂದರೆ ಇದರ ಅಡ್ವಾಂಟೇಜ್ ಶಾರ್ಟ್ ಥ್ರೋ ಡಿಸ್ಟೆನ್ಸ್ ಅಂತ ಹೇಳ್ತೀನಿ. ಆವಾಗಲೇ ಜಸ್ಟ್ 3 feet ನೀವು ದೂರದಲ್ಲಿ ಇಟ್ಕೊಂಡ್ರು ಸಾಕು, ನಿಮಗೆ 150 ಇಂಚಸ್ವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು, ಅಪ್ ಟು 300 ಇಂಚಸ್ವರೆಗೂ ದೊಡ್ಡದಾಗಿ ನೋಡ್ಕೋಬಹುದು. ಬಟ್ ನಮ್ಮ ಒಂದು ಗೋಡೆ 120-130 ಇಂಚಸ್ ಇರೋದ್ರಿಂದ ಈ ಒಂದು ಲೆವೆಲ್ಗೆ ನಾನು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಯಾವ ಥರ ಒಂದು ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಅಂತ. ಇದರಲ್ಲಿ 1.1+ ಕಲರ್ ಬಿಲಿಯನ್ ಪ್ಲಸ್ನ ನಿಮಗೆ ಕಲರ್ ಪ್ರೊಡಕ್ಷನ್ ಮಾಡುತ್ತೆ, ಅಂದರೆ ಲಿಟ್ರಲಿ ಬೆಂಕಿ ಅಂತ ಹೇಳ್ಬೋದು. ಇನ್ನು ಶಾರ್ಪ್ನೆಸ್ನ ವಿಷಯಕ್ಕೆ ಬರೋದಾದರೆ 20,000:1 ಶಾರ್ಪ್ನೆಸ್ನ ಅಂದರೆ ಕಾನ್ಟ್ರಾಸ್ಟ್ ಟಿಶ್ಯೂ ಕೂಡ ಇರುವಂಥದ್ದು. ಸೊ ಒಂದು ಬ್ಲರ್ ಫ್ರೀ ಎಕ್ಸ್ಪೀರಿಯನ್ಸ್ನ ನೀವು ಇದರಲ್ಲಿ ಪಡಿಬೋದು. ಹಾಗೆ ಇನ್ನು ಗಮನಿಸ್ಬೋದು ಯಾವ ಥರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ. ಸೊ ಲಿಟ್ರಲಿ ಬೆಂಕಿ ಅಂತ ಹೇಳ್ಬೋದು. ಹಾಗೆ ಇನ್ನು ಕಲರ್ ಕಾಂಬಿನೇಷನು ಮತ್ತು ನಿಮಗೆ ಶಾರ್ಪ್ನೆಸ್ ವಿಷಯಕ್ಕೆ ಬರೋದಾದ್ರೆ ನನಗಂತೂ ಈ ಒಂದು ಪ್ರೊಜೆಕ್ಟರ್ ಸಖತ್ತಾಗಿರುವಂಥದ್ದು. ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಒಂದು ಪ್ರೊಜೆಕ್ಟರ್ 1080x ರೆಸಲ್ಯೂಷನ್ ಬಂದಿದ್ರು ಕೂಡ 4K ಕೂಡ ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ತೋರಿಸ್ಕೊಡ್ತೀನಿ ಯಾವ ಥರ ಒಂದು 4K ನಿಮಗೆ ಕ್ವಾಲಿಟಿ ಬರುತ್ತೆ ಅಂತ. ಸೊ ಗಮನಿಸ್ಬೋದು 2160 ಪಿಕ್ಸೆಲ್ಸ್ ವರೆಗೂ ನಿಮಗೆ ಸಪೋರ್ಟ್ ಮಾಡುತ್ತೆ, ಅಂದರೆ 4K ವರ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಇಲ್ಲಿ ಗಮನಿಸ್ಬೋದು 2160 ಪಿಕ್ಸೆಲ್ಸ್. ಸೊ ಇಲ್ಲಿವರೆಗೂ ಕೂಡ ನಿಮಗೆ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇನ್ನು ಪಿಕ್ಚರ್ ಕ್ವಾಲಿಟಿ ತಾವು ಗಮನಿಸ್ಬೋದು ಯಾವ ಥರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ. ಒಂದು ಟಿವಿನ ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಲಿಟ್ರಲಿ ಒಂದು 100 ಇಂಚಸ್ ಏನಾದ್ರು ಟಿವಿನ ಪರ್ಚೇಸ್ ಮಾಡ್ತೀನಿ ಅಂದರೆ ಯಾವುದೇ ಬ್ರ್ಯಾಂಡಲ್ಲೂ ಕೂಡ ನೀವು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ನೀವು ಚೆಕ್ ಮಾಡ್ಕೋಬೋದು 3 ಲಕ್ಷ 3.5-4 ಲಕ್ಷ ರೂಪಾಯಿ ಇರುತ್ತೆ. ಬಟ್ ನಿಮ್ಮ ಒಂದು ಕಡಿಮೆ ದುಡ್ಡಲ್ಲಿ ಒಂದು ದೊಡ್ಡ ಇಂಚಸ್, ಅದಕ್ಕಿಂತಲೂ ಕೂಡ ದೊಡ್ಡ ಇಂಚಸ್ಸಲ್ಲಿ ತೊಗೊಳ್ಬೇಕು ಅಂದರೆ ಈ ಒಂದು ಪ್ರೊಜೆಕ್ಟರ್ ಸಖತ್ತಾಗಿದೆ. ಜಸ್ಟ್ 25,000 ನೀವು ಏನಾದರೂ ಹೊಸದೇನಾದ್ರು ತೊಗೊಳಕ್ಕೆ ಹೋದರೆ 82,000 ರೂಪಾಯಿ ಪ್ರೈಸ್ ಇದೆ. ಬಟ್ ಇದೊಂದು ರೀಫರ್ಬಿಶ್ ಪ್ರೊಜೆಕ್ಟರ್ ಆಗಿರೋದ್ರಿಂದ ಅಂದರೆ ವಿತ್ ವಾರಂಟಿ ಕೂಡ ಇರುತ್ತೆ. ಅದಾದಮೇಲೆ ನಿಮಗೆ ಏನೇ ಪ್ರಾಬ್ಲಮ್ಸ್ ಆದರೂ ಸರ್ವಿಸ್ ಕೂಡ ನಮ್ಮಲ್ಲಿ ಇರುತ್ತೆ. ಸೊ ಗಮನಿಸ್ಬೋದು ಯಾವ ಥರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ನೀವು ಇಲ್ಲಿ ಗಮನಿಸ್ಬೋದು. ಈ ಒಂದು ಪ್ರೊಜೆಕ್ಟರ್ ಲೈಟ್ ಬೆಳಕಲ್ಲೂ ಕೂಡ ನಿಮಗೆ ಟೆಸ್ಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಈಗ ನೋಡ್ಬೋದು ಕಂಪ್ಲೀಟ್ಲಿ ಲೈಟ್ ಬೆಳಕಿದೆ. ಸೊ ಲೈಟ್ ಕೂಡ ಆನ್ ಮಾಡಿದ್ದೀವಿ, ಆದರೂ ನಿಮಗೆ ಯಾವ ಥರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ನೀವು ಗಮನಿಸ್ಬೋದು. ಅಂದರೆ ಇದೊಂದು ಡೇ ಲೈಟ್ ಪ್ರೊಜೆಕ್ಟರ್ ಇರೋದ್ರಿಂದ ಬಿಸ್ನೆಸ್ ಪರ್ಪಸ್ಗೆ, ಸ್ಕೂಲ್ ಪರ್ಪಸ್ಗೆ, ಸೊ ಹೋಮ್ ಸಿನಿಮಾ ಪರ್ಪಸ್ಗೂ ಕೂಡ ಇದನ್ನು ನೀವು ಇನ್ನು ಸೆಟ್ ಕೂಡ ಮಾಡ್ಕೋಬೋದು. ಇನ್ನು ಕ್ವಾಲಿಟಿ ವಿಷಯಕ್ಕೆ ಬರೋದಾದರೆ ಲೈಟ್ ಬೆಳಕಲ್ಲಿ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಸ್ನೇಹಿತರೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಬೋದು. ನಮ್ಮ ಹತ್ರ ನಿಮಗೆ ಆಂಡ್ರಾಯ್ಡ್ ಪ್ರೊಜೆಕ್ಟರ್ಗಳು ಸಿಗುತ್ತೆ. ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಕೇವಲ 5,800 ರೂಪಾಯಿಂದ ಅಪ್ ಟು 30,000 ರೂಪಾಯಿವರೆಗೂ ಎಲ್ಲ ಥರದ ಪ್ರೊಜೆಕ್ಟರ್ ಕೂಡ ನಮ್ಮ ಹತ್ರ ಸಿಗುತ್ತೆ. ಸೊ ಹಾಗೆ ನೀವೇನಾದರೂ ಬಂದು ಡೈರೆಕ್ಟಾಗಿ ಏನಾದರೂ ಬಂದು ಪರ್ಚೇಸ್ ಮಾಡ್ತೀನಿ ಅಂದರೆ ನಮ್ಮ ಅಡ್ರೆಸ್ ಬಂದುಬಿಟ್ಟು ಮೈಸೂರಲ್ಲಿರುವಂಥದ್ದು. ಮೈಸೂರಲ್ಲಿ ಮಂಡಿ ಮೊಹಲ ಕಬೀರ್ ರೋಡು ನಿಯರ್ ಸ್ಟ್ರೀಟ್ ಹಾಕೀಸ್ ಪಕ್ಕದಲ್ಲಿ ಲಕ್ಷ ಎಂಟರ್ಪ್ರೈಸಸ್ಗೆ ಡೈರೆಕ್ಟಾಗಿ ಬಂದು ನೀವು ಭೇಟಿ ಕೊಟ್ಟು ಕೂಡ ಇದನ್ನು ಡೈರೆಕ್ಟಾಗಿ ಡೆಮೋ ನೋಡಿ ಕೂಡ ತೊಗೊಂಡು ಹೋಗ್ಬೋದು. ಸೊ ಹಾಗೆ ನೀವೇನಾದರೂ ದೂರ ಊರಿನವರಾಗಿರ್ತೀರಾ, ಇಲ್ಲಿಗೆ ಬರೋಕ್ಕೆ ಏನಾದರೂ ಆಗಲ್ಲ ಅಂತಂದರೆ ಕೊರಿಯರ್ ಫೆಸಿಲಿಟಿ ಕೂಡ ಇರುವಂಥದ್ದು. ಕೊರಿಯರ್ ಮೂಲಕ ನಿಮ್ಮ ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ಸೊ ನೀವು ಕೊರಿಯರ್ ಕೂಡ ಮಾಡ್ಕೊಳ್ಬೋದು. ಸೊ ಇನ್ನೊಂದು ಇದೇ ಥರದ ಯೂಸ್ಫುಲ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.